ಥ್ಯಾಂಕ್ ಯು ಪಂಡರಪುರ. ಎಲ್ಲರಿಗೂ ನಮ್ಮ ನಮಸ್ಕಾರ. ಮುಖ್ಯವಾಗಿ ಕನ್ನಡ ಪ್ರೇಮಿಗಳಿಗೆ, ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೆ, ಇಲ್ಲಿ ನೆರೆದ ಎಲ್ಲ ರೈತರಿಗೂ ಹಾಗೂ ನಮ್ಮ ಈ ಕಟೇರ ಪಿಕ್ಚರ್ ಎಲ್ಲ ನಟ ನಟಿಗರಿಗೂ, ಟೆಕ್ನಿಷಿಯನ್ ಎಲ್ಲರಿಗೂ ನನ್ನ ನಮಸ್ಕಾರ. ನಿಮ್ಮನ್ನು ನೋಡ್ತಾ ಇದ್ರೆ ಭಾಳ ತುಂಬ ಖುಷಿ ಆಗ್ತಾ ಇದೆ. ಮುಖ್ಯವಾಗಿ ನಾನು ಭಾಳ ದಿವಸದ ಆದಮೇಲೆ ಕನ್ನಡ ಪಿಕ್ಚರಲ್ಲಿ, ಅದು ಕೂಡ ಇಂಥ ಒಳ್ಳೆಯ ಪಿಕ್ಚರಲ್ಲಿ ಒಂದು ನಮಗೆ ತರುಣ್ ಸುಧೀರ್ ಅವರು ಒಂದು ಅವಕಾಶ ಕೊಟ್ಟರು. ಅದು ಕೂಡ ನಿಮ್ಮ ಡಿ ಬಾಸ್ ಜೊತೆ ಆ್ಯಕ್ಟ್ ಮಾಡುವ ಚಾನ್ಸ್. ಸೊ ಭಾಳ ಖುಷಿ ಆಯಿತು. ಫಸ್ಟ್ ಪಿಕ್ಚರ್ ಮಾಡುವಾಗಲೇ ನಾನು ಈ ಕಟೇರ ಸ್ಟೋರಿ ಕೇಳಿದ ತಕ್ಷಣವೇ ಡೈರೆಕ್ಟ್ ಹತ್ರ ಹೇಳಿದೆ, ಇದೊಂದು ವೆರೈಟಿ ಪಿಕ್ಚರ್ ಆಗುತ್ತೆ, ಡೆಫಿನೆಟ್ ಒಳ್ಳೆ ಕ್ಯಾರೆಕ್ಟರ್ ಇದೆ ಇದರಲ್ಲಿ. ಎಲ್ಲರಿಗೂ, ಈವನ್ ಇನ್ಕ್ಲೂಡಿಂಗ್ ಡಿ ಬಾಸ್, ಈ ಪಿಕ್ಚರಲ್ಲಿ ಒಂದು ಕರ್ನಾಟಕದ ಜನತೆಗೆ ಡೆಫಿನೆಟ್ ಆಗಿ ಒಂದು ಮೆಸೇಜನ್ನು ಕೊಡ್ತಾರೆ. ಬಟ್ ಈ ನಮ್ಮ ಈ ಪ್ಯಾನ್ ಇಂಡಿಯಾ ಹೇಳುವ ಟೈಮಲ್ಲಿ ನಾವು ಈ ಕನ್ನಡದಲ್ಲೇ ಮಾಡಿದ ಕನ್ನಡ ಪಿಕ್ಚರ್ ರಿಲೀಸ್ ಆಗಿ ಎಲ್ಲ ಪ್ಯಾನ್ ಇಂಡಿಯಾವನ್ನು ಬೀಟ್ ಮಾಡಿದೆ. ಅದೊಂದು ಭಾಳ ಖುಷಿ. ನಿಮ್ಮೆಲ್ಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಪ್ರೀತಿ ಈ ಕನ್ನಡ ಪಿಕ್ಚರ್ ಮೇಲೆ ಇದೆ. ಹಾಗೆ ಇವತ್ತಿನ ದಿವಸ ಭಾಳ ಒಳ್ಳೆಯ ದಿವಸ, ಗಣರಾಜ್ಯೋತ್ಸವ, 74ನೇ ಗಣರಾಜ್ಯೋತ್ಸವ ದಿವಸ. ನಮ್ಮ ರೈತ ಮುಖಂಡರಾದ KS ಪುಟ್ಟಣ್ಣಯವರ 75ನೇ ವರ್ಷದ ಬರ್ಡೇ ಕೂಡ ಇವತ್ತು. ಹಾಗೆ ನಮ್ಮ ಕಟೇರ ಪಿಕ್ಚರ್ ಕೂಡ 25 ದಿವಸ ಓಡಿದೆ ಇವತ್ತಿಗೆ. ಎಲ್ಲ ಭಾಳ ಒಳ್ಳೆಯ ಸಂಗತಿಗಳು ಇದೆಲ್ಲ ಕೇಳಿ ತುಂಬ ಸಂತೋಷ ಆಗ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನನಗೆ ಮ್ಯಾನೇಜರ್ ಹೇಳಿ, ಹೀಗೆ ರೈತ ಸಂಘದವರು ಈ ಎಲ್ಲ ಏನು ಮ್ಯಾಟ್ರ್ ಅಷ್ಟೇ ಹೇಳಿಲ್ಲ. ರೈತ ಸಂಘದವರು ನಮ್ಮ ಕಟೇರ ಪಿಕ್ಚರ್ ನೋಡಿ ಅವರೆಲ್ಲ ಖುಷಿಯಾಗಿ ಎಲ್ಲ ನಮ್ಮ ಅಭಿನಂದಿಸ್ತಿದ್ದಾರೆ. ಎಲ್ಲರೂ ಇದ್ದಾರೆ, ನೀವು ಬರಬೇಕಂದ್ರೆ. ನಾನು ಒಂದ್ಸಲ ನೋಡೋಣ ಅಂತ. ಬಟ್ ಇಲ್ಲಿ ನೋಡಿದರೆ ಇಷ್ಟು ಜನರ ಮುಂದೆ ನಮ್ಮ ಡಿ ಬಾಸ್ ಅಭಿಮಾನಿಗಳು ಬೇರೆ, ಈ ರೈತ ಮುಖಂಡರು, ಪ್ರತಿಯೊಬ್ಬ ರೈತನ ಕಷ್ಟ ನಷ್ಟ ಏನು ಅಂತ ನನಗೂ ಗೊತ್ತು. ಯಾಕಂದ್ರೆ ನಾನು ಕೂಡ ಒಬ್ಬ ಚಿಕ್ಕ ರೈತ, ಆ ರೈತ ಕುಟುಂಬದಿಂದಲೇ ಬಂದವನು. ಸೊ ಡೆಫಿನೆಟ್ ಆಗಿ ಈ ರೈತರ ಬೆಂಬಲ ಹಾಗೂ ನಮ್ಮ ಸಿನಿಮಾದವರ ಒಂದು ಸಂಬಂಧ ಜೊತೆ ಇರಬೇಕು ಯಾವಾಗಲೂ ಇದ್ದು. ಈ ಕನ್ನಡ ಜನತೆ ಮಾತ್ರ ಅಲ್ಲ, ರೈತ ದೇಶದ ಬೆನ್ನೆಲುಬು ಅಂತ ಅದು ಎಲ್ಲರಿಗೂ ಗೊತ್ತಿದೆ. ಸೊ ಡೆಫಿನೆಟ್ ಆಗಿ ನೀವು ಕೊಟ್ಟ ಈ ಪ್ರೋತ್ಸಾಹ, ಈ ಕಟೇರ ಪಿಕ್ಚರ್ಗೆ ಕೊಟ್ಟ ಪ್ರೋತ್ಸಾಹ ಇನ್ನು ಮುಂದೆ ಕೂಡ ಕನ್ನಡ ಪಿಕ್ಚರಿಗೆ ಬರಲೇಬೇಕು. ಹಾಗೆ ಡಿ ಬಾಸ್, ನಿಮ್ಮ ನೆಕ್ಸ್ಟ್ ಪಿಕ್ಚರ್ಗೆ ಕೂಡ ಐ ವಿಶ್ ಯು ಆಲ್ ದ ಬೆಸ್ಟ್. ಇನ್ನೂ ಒಳ್ಳೆ ಪಿಕ್ಚರ್ ನೀವು ಕೊಡಬೇಕು. ಕನ್ನಡದಲ್ಲಿ ಒಳ್ಳೆ ಪಿಕ್ಚರ್. ಯಾವಾಗಲೂ ಅವ್ರ ಮಾತು ನಮ್ಮ ಮಕ್ಕಳು ಕೂಡ ಹೇಳ್ತಾ ಇರ್ತಾರೆ, ಈಸ್ ಎ ಬಿಗ್ ಫಿಶ್ ಇನ್ ಎ ಸ್ಮಾಲ್ ಪಾಂಡ್ ಅಂತ. ಹಾಗೆ ಕನ್ನಡದಲ್ಲಿ ಒಳ್ಳೆ ಅಭಿಮಾನಿಗಳಿದ್ದಾರೆ. ಇನ್ನೂ ಸದಾ ಒಳ್ಳೆ ಅಭಿಮಾನಿಗಳು ದೇವರು ಕೊಡಲಿ. ಇನ್ನೂ ಒಳ್ಳೆ ಪಿಕ್ಚರ್ ನೀವು ಕೊಡಬೇಕು. ಕನ್ನಡ ಜೈ ಕರ್ನಾಟಕ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್.